ಫ್ರೆಂಡ್ಸ್, ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಿಯ ಕಲಿಕೆ ಈ ಒಂದು ಎಪಿಸೋಡಲ್ಲಿ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಕೆ ಬರ್ತಾ ಇದ್ದೀನಿ. ಸ್ಟ್ರೆಸ್ಸಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಎಸ್, ಸ್ಟ್ರೆಸ್ ನಮಗೆ ಯಾವುದ್ರ ಕಡೆಯೂ ಇಂಟ್ರೆಸ್ಟ್ ಇಲ್ಲ, ನಮಗೆ ತುಂಬ ಸಿಟ್ಟು ಬರುತ್ತೆ, ಏನು ಮಾಡೋಕ್ಕೂ ನಮಗೆ ಆಸಕ್ತಿ ಇಲ್ಲ, ಒಂದು ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಹಸಿವೆ ಆಗಲ್ಲ, ಎಲ್ಲರ ಮೇಲೂ ಕೋಪ ಬರುತ್ತೆ, ಆಚೆ ಹೋಗೋಕ್ಕೆ ಮನಸ್ಸಾಗಲ್ಲ, ಓದೋಕ್ಕೆ ಮನಸ್ಸಿಲ್ಲ, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಜೀವನದ ಬಗ್ಗೆನೇ ಬೇಸರ, ಏನು ಮಾಡೋಕ್ಕೂ ನಮಗೆ ಮೂಡಿಲ್ಲ, ಯಾಕೆ ಜೀವನ ಹೀಗಾಗ್ಬಿಡ್ತು ಅನ್ನುವಂತಹ ಆ್ಯಂಗ್ಸೈಟಿ, ಸ್ಟ್ರೆಸ್ ಮನುಷ್ಯನಲ್ಲಿ ಕೆಲವೊಂದು ಸಾರಿ ಬರೋದು ಸಹಜ. ಸೊ ಇದು ಯಾಕೆ ಉಂಟಾಗುತ್ತೆ ಅಂತಂದರೆ ಜೀವನದ ಬಗ್ಗೆ ನಮಗಿರುವಂತಹ ಬೇಸರ. ಸೊ ಎಲ್ಲಾದ್ರ ಕಡೆಯೂ ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥ ಸಿಚುವೇಶನ್ ಬಂದೇ ಬರುತ್ತೆ. ಯಾವುದ್ರ ಕಡೆಯೂ ಇಂಟ್ರೆಸ್ಟ್ ಇಲ್ಲ. ಪುಟ್ಟ ಮಕ್ಕಳು, ಕೆಲವು ಹೆಣ್ಮಕ್ಳಿಗೆ ನ್ಯೂ ಬೋರ್ನ್ ಬೇಬೀಸ್, ಫೀಡಿಂಗ್ ಮದರ್ಸ್ ಕೂಡ ಇರ್ತಾರೆ, ಕೆಲವರು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ತಾರೆ, ಕಾಲೇಜ್ ಗೋಯಿಂಗ್ ಬಾಯ್ಸ್ ಇರ್ತಾರೆ, ಜಾಬಲ್ಲಿರುವಂತಹ ಗಂಡು ಮಕ್ಕಳು, ಹೆಣ್ಮಕ್ಳು ಕೂಡ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಫ್ಯಾಮಿಲಿ ಹೋಲ್ಡರ್ಸ್ ಜೆಂಟ್ಸ್ ಇರ್ತಾರೆ, ಒಂದು ಏಜ್ ಓಲ್ಡ್ ಆಗಿರುವಂತಹ ಸಿಟಿಸನ್ಸ್ ಕೂಡ ಇರ್ತಾರೆ, ಟೀನೇಜರ್ಸ್ ಕೂಡ ಇರ್ತಾರೆ. ನಾನು ಇಂತಹ ಮೇಲ್ ಫೀಮೇಲ್ ಅಂತ ಬೈಫರ್ಕೇಷನ್ ಮಾಡ್ತಾ ಇಲ್ಲ, ಏಜ್ ಗ್ರೂಪ್ಸ್ ಬಗ್ಗೆ ಬೈಫರ್ಕೇಷನ್ ಮಾಡ್ತಾ ಇಲ್ಲ. ಈ ಸ್ಟ್ರೆಸ್ ಅನ್ನೋದು ಏಜ್ ಗ್ರೂಪ್ಸ್ ನೋಡಿ ಬರಲ್ಲ, ಮೇಲ್ ಫೀಮೇಲ್ಸ್ ಅಂತ ಬೈಫರ್ಕೇಟ್ ಮಾಡಿ ಬರಲ್ಲ. ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಇದು ಏನಕ್ಕೋಸ್ಕರ ಬರುತ್ತೆ ಅಂದರೆ ನಮಗೆ ಇರುವಂತಹ ನಿರಾಸೆಯ ಕಾರಣದಿಂದ ಸ್ಟ್ರೆಸ್ ಅನ್ನೋದು ಮನುಷ್ಯನಿಗೆ ಕಾಡುತ್ತೆ. ಈ ನಿರಾಸೆ ಅನ್ನೋದು ಏನಕ್ಕೋಸ್ಕರ ನಿರಾಸೆ ಬರುತ್ತೆ? ನೀವೇ ಯೋಚನೆ ಮಾಡಿ. ನಿರಾಸೆ ಯಾಕೆ ಬರುತ್ತೆ ಮನುಷ್ಯನಿಗೆ? ಆಸೆ ಇಟ್ಕೊಂಡಾಗ ಆ ಆಸೆ ದಟ್ ಮೀನ್ಸ್ ಆ ಆಸೆ ಪೂರೈಕೆ ಆಗದೆ ಇದ್ದಾಗ ನಮಗೆ ನಿರಾಸೆ ಉಂಟಾಗುತ್ತೆ. ದಟ್ ಮೀನ್ಸ್ ಆಸೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು. ನಮ್ಮ ನಿರೀಕ್ಷೆ ಒಂದು ಸಿಚುವೇಶನ್ ಬಗ್ಗೆ, ಒಂದು ವಸ್ತುಗಳ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ಇಟ್ಕೊಂಡಾಗ ಆ ನಿರೀಕ್ಷೆ ಪೂರೈಕೆ ಆಗದಿದ್ದಾಗ ನಮಗೆ ಸ್ಟ್ರೆಸ್ ಉಂಟಾಗುತ್ತೆ ಅಲ್ವಾ? ಕರೆಕ್ಟ್ ತಾನೇ? ಫಾರ್ ಎಕ್ಸಾಂಪಲ್, ನಿಮಗೊಂದು ಎಕ್ಸಾಂಪಲ್ ಮೂಲಕ ಹೇಳಿದ್ರೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್, ಇವತ್ತು ಒಬ್ಬ ವ್ಯಕ್ತಿ ಕಡೆಯಿಂದ ಕಾಲ್ ಬರಲಿ ಅಂತ ಬಯಸ್ತಾ ಇರ್ತೀವಿ. ಯಾರಾದರೂ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಗಂಡನೇ ಆಗಿರ್ಬೋದು, ನಿಮ್ಮ ಹೆಂಡತಿನೇ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ನೀವು ಇರ್ಬೋದು, ಅಥವಾ ಮಕ್ಕಳು ಹಾಸ್ಟೆಲಲ್ಲೇ ಓದ್ತಾ ಇರ್ಬೋದು, ಅಥವಾ ಗಂಡ ಹೆಂಡತಿ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಲವರ್ಸ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಈ ರೀತಿ ಇದ್ದಾಗ ಒಂದು ಕಾಲ್ ಬರಲಿ, ಬೇಸಿಕ್ ಒಂದು ಕಾಲ್ ಬರಲಿ ಅಂತ ನಾವು ಬಯಸ್ತಾ ಇರ್ತೀವಿ. ಕಾರಣಾಂತರಗಳಿಂದ ಆ ಕಾಲ್ ನಿಮಗೆ ಬರಲಿಲ್ಲ. ಬೇಸಿಕ್ ಆಗಿ ಮಾತಾಡೋಣ. ಕಾಲ್ ಬರಲಿಲ್ಲ, ತುಂಬ ಹೊತ್ತು ಕಾದೆ, 1 ಗಂಟೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, 1:30 ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು, ಸಂಜೆ ಆಗಿಬಿಟ್ಟು, ನೈಟ್ ಆಯಿತು, ಕಾಲ್ ಬರಲೇ ಇಲ್ಲ. ಎಸ್, ನಮ್ಮ ನಿರೀಕ್ಷೆ ಏನಿತ್ತು? ಒಂದು ಕಾಲ್ ಬರಲಿ ಅವ್ರ ಕಡೆಯಿಂದ ಅಂತ ನಿರೀಕ್ಷೆ ಇತ್ತು. ಯಾರೇ ಆಗಿರ್ಬೋದು ಆ ವ್ಯಕ್ತಿ, ನಾವು ಪ್ರೀತಿಯಿಂದ ಕಾಣುವಂತಹ ವ್ಯಕ್ತಿ, ನಾವು ತುಂಬಾ ಪ್ರೀತಿ ಇಟ್ಟಿರುವಂತಹ ವ್ಯಕ್ತಿ, ಅದು ಯಾವುದೇ ರೀತಿ ಸಂಬಂಧ ಆಗಿರಬಹುದು. ಆ ವ್ಯಕ್ತಿಯಿಂದ ಆ ಕಾಲ್ ಬರದೇ ಇದ್ದಾಗ ನಮಗೆ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ, ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ, ಸಿಟ್ಟು ಬರುತ್ತೆ. ಸೊ ಆ ನಿರೀಕ್ಷೆ ಹುಸಿಯಾದಾಗ ನಮಗೆ ಸ್ಟ್ರೆಸ್ ಆಗುತ್ತೆ. ನಮ್ಗೆ ಯಾವುದ್ರ ಕಡೆ ಇಂಟ್ರೆಸ್ಟ್ ಇರಲ್ಲ, ನಮ್ಗೆ ಊಟ ಮಾಡೋಕ್ಕೆ ಮನಸ್ಸಿರಲ್ಲ, ಎಲ್ಲರ ಮೇಲೂ ಸಿಟ್ಟು ಬರುತ್ತೆ ಅಲ್ವಾ? ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದೊಂದು ಬೇಸಿಕ್ ನಾನು ಎಕ್ಸಾಂಪಲ್ ತೊಗೊಂಡಿದ್ದು. ಇದು ಕಾಲ್ ಅಂತ, ಒಂದು ಫೋನ್ ಕಾಲ್ ಅಂತ ಅಷ್ಟೇ ಅಲ್ಲ, ಯಾವುದ್ರ ಬಗ್ಗೆನೇ ಆಗಲಿ, ನೀವು ಲೈಫಲ್ಲಿ ಏನೇ ವಿಚಾರ ಆಗಿರಲಿ, ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್ ಅಂತ ಅನ್ನೋದು ಇಟ್ಕೋಬಾರ್ದು. ನಾನೇ ಆಗಲಿ, ನೀವೇ ಆಗಲಿ, ಭೂಮಿ ಮೇಲೆ ಯಾವ ಮನುಷ್ಯನೇ ಆಗಿರಲಿ, ನಿರೀಕ್ಷೆ ಅನ್ನೋದು ಇಟ್ಕೋಬಾರ್ದು. ನಮಗೆ ಏನು ಸಿಗುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೆ. ನಮ್ಗೆ ಏನು ಸಿಕ್ಕಿರುತ್ತೋ, ನಮ್ಗೆ ಸಿಕ್ಕಿರೋದು ಇಷ್ಟೇ, ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಿರೀಕ್ಷೆಗಳು ನೋವು ಕೊಡೋದು ಖಂಡಿತ. ನಾವು ನಿರೀಕ್ಷೆಗಳು ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನಿರೀಕ್ಷೆಗಳು ಇಟ್ಕೊಂಡಷ್ಟು ಆ ನಿರೀಕ್ಷೆಗಳು ಹುಸಿಯಾದಾಗ ಆಗುವಂತಹ ನೋವಿನ ಆಳ ತುಂಬ. ಆ ನೋವು ಪಟ್ಟು 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 ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಬದುಕು ಶೂನ್ಯ ಅನಿಸ್ಬಿಡುತ್ತೆ. ಇದೆಲ್ಲ ಏನಕ್ಕೆ ಬೇಕು ಅಲ್ವಾ? ಸೊ ಯಾರಿಂದ ಯಾವ ನಿರೀಕ್ಷೆನೂ ಇಟ್ಕೋಬೇಡಿ. ಅವ್ರು ಬರ್ತಾರಾ, ಅದಾಗದು ಸಿಗುತ್ತಾ, ಓಕೆ ಅಕ್ಸೆಪ್ಟ್.
ಸಿಗಲ್ವಾ ಬೇಡ, ನಮಗೆ ನಾವು ಪಡ್ಕೊಂಬಂದಿದ್ದು ಇಷ್ಟೇ ಅನುಭವಿಸಿ ಆರಾಮಾಗಿ ಇದ್ಬಿಡೋಣ. ನಮ್ಗೇನು ಸಿಕ್ಕಿದೆಯೋ ಅದೇ ನಮಗೆ ಅಷ್ಟೇ, ಅದರಲ್ಲಿ ನಾವು ಸಂತೋಷ. ಸಿಕ್ಕಾಗ ಆ ಟೈಮನ್ನು ಜಸ್ಟ್ ಎಂಜಾಯ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನಮಗಿರುವಂತಹ ಒಂದು ಖುಷಿಯಲ್ಲಿ ನಾವು ಸಂತೋಷ ಪಡ್ತೀವಿ. ನಿಮ್ಗೇನಿದೆಯೋ ಅದರಲ್ಲಿ ನಾವು ತೃಪ್ತಿ ಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ಸಿಂದ ನಾವು ದೂರ ಆಗ್ತೀವಿ, ಆ ಆ್ಯಂಗ್ಸೈಟಿಯಿಂದ ನಾವು ದೂರ ಆಗ್ತೀವಿ ಅಲ್ವಾ. ಸೊ ನೀವು ದಟ್ ಮೀನ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಷ್ಟು ನಿಮಗೆ ನಿರಾಸೆ ಆಗುತ್ತೆ, ನೋವಾಗುತ್ತೆ, ಸ್ಟ್ರೆಸ್ ಆಗುತ್ತೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಏನು ಅನಿಸುತ್ತೆ ಈ ಕಾನ್ಸೆಪ್ಟ್ ಬಗ್ಗೆ? ನಿಜ ಅನಿಸುತ್ತಾ, ಸುಳ್ಳು ಅನಿಸುತ್ತಾ? ಏನೇ ಆಗಿರ್ಬೋದು, ನನ್ನ ಗಂಡ ಒಂದು ಸ್ಯಾರಿ ತಂದು ಕೊಡಲಿಲ್ಲ, ನನ್ನ ಬರ್ತ್ಡೇಗೆ ಒಂದು ವಿಶ್ ಮಾಡಲಿಲ್ಲ, ಈ ಮನುಷ್ಯನಿಗೆ ನನ್ನ ಬರ್ತ್ಡೇ ನೆನಪಿಲ್ವಾ? ಎಲ್ಲರ ಬರ್ತ್ಡೇಗೂ ವಿಶ್ ಮಾಡ್ತಾರೆ, ಫ್ರೆಂಡ್ಸ್ ಬರ್ತ್ಡೇಗೆಲ್ಲ ವಿಶ್ ಮಾಡ್ತಾರೆ, ಸ್ಟೇಟಸ್ಗೆಲ್ಲ ಹಾಕ್ಕೊಳ್ತಾರೆ. ತಾಳಿ ಕಟ್ಟಿದ ಹೆಂಡತಿ ಬರ್ತ್ಡೇ ನೆನಪಿಲ್ವಾ? ಆ ಒಂದು ಎಕ್ಸ್ಪೆಕ್ಟೇಷನ್ ಯಾವುದೋ ಒಂದು ವಿಚಾರಕ್ಕೆ ಮಾಡ್ತಿರ್ಬೋದು. ಆವಾಗ ವಿಶ್ ಮಾಡದೇ ಇದ್ದಾಗ ನಮ್ಗೆ ನೋವು. ಗಿಫ್ಟ್ ತಂದು ಕೊಡಲಿಲ್ಲ, ನೋವು. ನನಗೊಂದು ಸ್ಯಾರಿ ಕೊಡಿಸ್ಲಿಲ್ಲ, ನೋವು. ನನಗೊಂದು ಫೋನ್ ಕಾಲ್ ಮಾಡಲಿಲ್ಲ, ನೋವು. ಸೊ ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಒಂದು ಮನೆ ಕಟ್ಟಿಸ್ಲಿಲ್ಲ ನಾವು ಅನ್ನೋ ಒಂದು ನಿರೀಕ್ಷೆ ಅಲ್ಲ, ಅದು ಅಂಥ ಒಂದು ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಅಂತ ಇಲ್ಲ ನಾನು. ಬಟ್ ನಿರೀಕ್ಷೆ ಇಟ್ಕೊಂಡಷ್ಟು, ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನೋವು ಜಾಸ್ತಿ ಫ್ರೆಂಡ್ಸ್. ಆ ನೋವು ಬೇಕಾ? ದುಡ್ಡು ಕೊಟ್ಟು ನಾವು ಕೊಂಡ್ಕೊಳ್ಳೋಂತಹ ನೋವಾಗ್ಬಿಡುತ್ತದು. ಯಾಕಂದರೆ ಆ ಒಂದು ಡಿಪ್ರೆಷನ್ ನೀವು ಹೋದಾಗ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ಆ ಆರೋಗ್ಯ ಹಾಳಾದಾಗ ನೋವು ಪಡೋದು ಯಾರು? ನೀವು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿ ಬಂದು ನಿಮ್ಮನ್ನು ನೋಡಲ್ಲ. ನಿಮ್ಮ ನೋವನ್ನು ನೀವೇ ಅನುಭವಿಸ್ಬೇಕು, ನೀವು ಒಂಟಿಯಾಗಿ ಅನುಭವಿಸ್ಬೇಕು ಅಲ್ವಾ. ಯೋಚನೆ ಮಾಡಿ, ಯಾರಿಗೆ ಯಾರೂ ಆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಯಾರಿಗೂ ಇರಲ್ಲ. ನಮ್ಮ ನೋವನ್ನು ನಾವೇ ಅನುಭವಿಸ್ಬೇಕು ಫ್ರೆಂಡ್ಸ್ ಅಲ್ವಾ. ಸೊ ಇದನ್ನ ನಾವು ತಂದ್ಕೊಂಡು ನಮಗೆ ನಾವೇ ತಂದ್ಕೊಳ್ಳೋಂತಹ ನೋವು ತಂದ್ಕೊಳ್ಳೋದು ಬೇಡ. ಸೊ ಲೈಫು ನಮಗೇನು ಕೊಟ್ಟಿದೆಯೋ ಅದರಲ್ಲಿ ನಾವು ಸಂತೋಷಪಟ್ಟು ತೃಪ್ತಿಪಟ್ಟು ನಮ್ಮ ಜೀವನವನ್ನು ನಗ್ನಗ್ತ ಸಾಗಿಸ್ಬೇಕು ಅನ್ನೋದೇ ನನ್ನ ಇವತ್ತಿನ ಒಂದು ಕಾನ್ಸೆಪ್ಟ್. ನನಗೆ ಏನು ಅನಿಸ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಇಲ್ಲ ಅಕ್ಕ, ನಿಮ್ಮ ಮಾತು ಕರೆಕ್ಟಾಗಿತ್ತು ಅಂದರೆ ಕರೆಕ್ಟಾಗಿದೆ ಮೇಡಮ್ ಅಂತ ಕಾಮೆಂಟ್ ಸೆಕ್ಷನ್ ಬಂದು ನನಗೆ ನೀವು ಹೇಳ್ಬೋದು. ಸೊ ಇವತ್ತು ಇದಾಗಿತ್ತು ನನ್ನ ಒಂದು ಕಾನ್ಸೆಪ್ಟ್. ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ತಪ್ಪಿದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ. ಸೊ ಹೀಗೆ ಹೇಳ್ತಾ ಇವತ್ತಿನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಸ್ಟ್ರೆಸ್ನ ತಂದ್ಕೋಬೇಡಿ, ಲೈಫನ್ನು ಹೇಗಿದೆಯೋ ಆ ರೀತಿ ಅಕ್ಸೆಪ್ಟ್ ಮಾಡಿ ಅಂತ ಅನ್ನುವಂಥ ಕಾನ್ಸೆಪ್ಟ್ನೊಂದಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಂಡು ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾನ್ಸೆಪ್ಟ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.